ಡೇಟಿಂಗ್ ಆ್ಯಪಲ್ಲಿ ಸ್ವಾತಿ ಅನ್ನೋ ಒಂದು ಹುಡುಗಿ ಪರಿಚಯ ಆಗುತ್ತೆ. ಆ ಹುಡುಗಿಗೆ ಮದುವೆ ಆಗಿ ಒಂದು 5 ವರ್ಷದ ಗಂಡು ಮಗು ಕೂಡ ಇದೆ. ಹುಡುಗಿ ಅಲ್ಲ ಆಂಟಿ. ರಾತ್ರಿ 2 ಗಂಟೆ 3 ಗಂಟೆ ತನಕ ಮಾತಾಡ್ತಿದ್ಲು ಸರ್. ಅವನ ಗಂಡ ಎಲ್ಲಿ ಹೋಗ್ತಾ ಇದ್ನಂತೆ ಗೊತ್ತಿಲ್ಲ ಸರ್. ಹಾವು ಎಣ್ಣೆ ಆಟದಲ್ಲಿ ಮಾವುತನ್ಗೇನ್ ಕೆಲಸ? ತಾವೇ ಹೋಗಿ ಕರ್ಕೊಂಡ್ ಬರ್ತೀರಿ? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಸರ್. ಸೂಪರ್. ಮಗುನ್ ಏನ್ ಮಾಡಿದ್ರಿ ಸರ್? ಮಗುನ ಬಿಟ್ಟು ಬರ್ತಾಳೆ. ಅವಶ್ಯಕತೆ ಮುಗಿದ್ಮೇಲೆ ಕೊಡೆ ಯಾರು ಹಿಡಿತಾರೆ ಅಲ್ವಾ? ಆಕ್ಚುಲಿ ನಾನು ನೇರವಾಗಿ ಇಲ್ಲಿ ಮಾತಾಡಬಹುದು ಸ್ವಲ್ಪ ಅಂತಂದ್ರೆ ಅವ್ನ ಗಂಡ್ಸೆಲ್ಲ ಆ ತರ ನನ್ನ ಹತ್ರ ಇಟ್ಕೊಂಡಿದ್ದಾನೆ. ಗಂಡಸೇ ಇಲ್ಲ ಅಂದ್ಮೇಲೆ ಯಾವನ ಹತ್ರ ಹೋಗ್ಬಿಟ್ಟು ಮಗು ಹುಡ್ಸ್ಕೊಂಡ್ ಬದ್ಲಂತೆ ಹೋಗಿ. ಪೊಲೀಸ್ನವ್ರು ಫೋನ್ ತಗೊಬನ್ನಿ ಡಿಲೀಟ್ ಮಾಡಿ ಅಂತ ಹೇಳಿ ನಮಗೆ ಎದುರಿಸಿದ್ರು ಸರ್. ಇದು NR ಪೊಲೀಸ್ ಸ್ಟೇಷನ್ ಅಲ್ವಾ? ಹೌದೌದು ಹೇಳಿ. ಹೌದು ಹೇಳಿ. ಹಲೋ ಸರ್ ನಮಸ್ತೆ ಅಂತ ಮಾತಾಡ್ತಾ ಇದ್ದೀನಿ ಚಾಮರಾಜನಗರದಿಂದ. ಹೇಳಿ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಮಾತಾಡಬಹುದಾ ಒಂದು 5 ನಿಮಿಷ? ಮಾತಾಡಿ. ಹಾಂ ಸರ್. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಹಾಂ ಸರ್ ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ನಿಮಗೆ ಒಂದು ವಿಡಿಯೋ ಬೈಟ್ ಕೂಡ ಕೊಟ್ಟಿದ್ದೆ ನಾನು. ಏನ್ ರಿಲೇಟೆಡ್? ಅಂದರೆ ನಿಮ್ದು ಈ ಪುರುಷ ರಕ್ಷಣಾ ಆಯೋಗದ ರಿಲೇಟೆಡ್. ಇದನ್ನ ಎಲ್ಲರೂ ಇದು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ. ಓಕೆ ಬ್ರದರ್. ಸರ್ ನಂದೇ ಒಂದು ಸಮಸ್ಯೆ ಆಗಿದೆ, ಸೊ ಹಾಗಾಗಿ ನಿಮ್ಮ ಹತ್ರ ಮಾತಾಡಬೇಕು. ನಿಮ್ಮ ಕಡೆ ನ್ಯಾಯ ಸಿಗಬಹುದೇನೋ ಒಂದೊಂದು ಅಪೇಕ್ಷೆ ಇಟ್ಕೊಂಡು ಕಾಲ್ ಮಾಡಿದ್ದೀನಿ. ಹೇಳಿ ಬ್ರದರ್, ಏನಾಗಿದೆ? ಸರ್ ಏನಿಲ್ಲ, ನಾನು ಇವಾಗ ಒಂದೆರಡು ತಿಂಗಳ ಹಿಂದೆ ನಾನು ಒಂದು ಡೇಟಿಂಗ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೆ. ಸರಿ. ಆ ಡೇಟಿಂಗ್ ಆ್ಯಪಲ್ಲಿ ಸ್ವಾತಿ ಅನ್ನೋ ಒಂದು ಹುಡುಗಿ ಪರಿಚಯ ಆಗುತ್ತೆ. ಸರಿ. ಆ ಹುಡುಗಿ ಒಂದು ಫೋನ್ ನಂಬರ್ ಕೂಡ ಶೇರ್ ಮಾಡ್ತಾರೆ. ಫೋನ್ ನಂಬರ್ ಶೇರ್ ಮಾಡಿ ನನ್ನ ಜೊತೆ ಮಾತಾಡ್ತಾ ಚೆನ್ನಾಗಿರ್ತಾರೆ. ಏನ್ ಹೇಳಿದ್ರಿ ನಿಮ್ಮ ಹೆಸರು ಅಂತ ಸರ್? ಕಾಲ್ ರೆಕಾರ್ಡಿಂಗ್ ಇದೆ, ಪರವಾಗಿಲ್ವಾ? ಖಂಡಿತ ಸರ್ ಮಾಡಿ. ನನಗೆ ಇದು ಟೆಲಿಕಾಸ್ಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದೀನಿ. ಹೇಳಿ. ಹಾಂ ಸರ್. ಈಸಿ ಅನ್ನೋ ಆ್ಯಪು ಒಂದು ಡೇಟಿಂಗ್ ಆ್ಯಪ್ಸ್ ಆಗಿರುತ್ತೆ ಸರ್. ಅದು ಏನ್ ಆ್ಯಪ್ ಹೆಸರು? ಈಸಿ, EAZE. ಈಸಿ. ಓಕೆ. ಈಸಿ ಅನ್ನೋ ಒಂದು ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯ ಆಗ್ತದೆ. ಸ್ವಾತಿ ಅಂತ ಆ ಹುಡುಗಿ ಹೆಸರು. ಓಕೆ. ಆಕೆ ಬಂದು ಬೆಂಗಳೂರಿನ ಹೊಸಕೋಟೆಯವರು. ಆಕೆ ಫೋನ್ ನಂಬರ್ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಹಿಂಗೆ ಮಾತುಕತೆ ಚೆನ್ನಾಗಿ ಸಲುಗೆ ಇರುತ್ತೆ. ಪ್ರತಿದಿನ ಫೋನ್ ಮಾಡುವಂಥದ್ದು, ವಿಡಿಯೋ ಕಾಲ್ ಮಾಡುವಂಥದ್ದು. ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಆ ಹುಡುಗಿ ಪದೇ ಪದೇ ಫೋನ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಾನು ಈ ಕಡೆಯಿಂದ ರೆಗ್ಯುಲರ್ ಆಗಿ ಕಾಲ್ ಬರ್ತಾ ಇರೋದು ನೋಡಿ ನಾನು ಕೂಡ ಮಾತಾಡ್ತಾ ಇರ್ತೀನಿ ಸರ್ ಚೆನ್ನಾಗೇನೆ. ಅದಾದ್ಮೇಲೆ ಆ ಹುಡುಗಿ ಒಂದು ಸ್ವಲ್ಪ ದಿನ ಆದ್ಮೇಲೆ ನನಗೆ ನಿನ್ನ ಇಷ್ಟ ಅನ್ನೋವಂಥದ್ದನ್ನ ತಿಳಿಸುತ್ತೆ. ಆ ಹುಡುಗಿಗೆ ಮದುವೆ ಆಗಿ ಒಂದು 5 ವರ್ಷದ ಗಂಡು ಮಗು ಕೂಡ ಇದೆ. 5 ವರ್ಷದ ಗಂಡು ಮಗು ಕೂಡ ಹುಡುಗಿ ಅಲ್ಲ ಆಂಟಿ ಅಂತ. ಹೌದು ಸರ್. ಅದಾದ್ಮೇಲೆ ಈಗ ಒಂದು 6 ದಿನದ ಹಿಂದೆ ಫೋನ್ ಮಾಡಿ ನನ್ಗೆ ಇಲ್ಲಿರಕ್ಕಾಗ್ತಲ್ಲ, ನನ್ನ ಗಂಡನ ಜೊತೆ ಯಾವುದೋ ಒಂದು ಅನಿವಾರ್ಯಕ್ಕೆ ನಾನು ಮದುವೆ ಆಗಿದ್ದು. ಆ ಟೈಮಲ್ಲಿ ನಾನು ಎಲ್ಲೋ ಬೇರೆ ಕಡೆ ಸಿಗಾಕೊಂಡಿದ್ದೆ. ಆ ಟೈಮಲ್ಲಿ ನಾನು ಅನಿವಾರ್ಯಕ್ಕೆ ಮದುವೆ ಆಗಿದ್ದೀನಿ. ನನಗೆ ಇವ್ನ ಜೊತೆ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವ್ರ ಅಕ್ಕಂದು ತುಂಬಾ ತೊಂದರೆ ಇದೆ, ಫ್ಯಾಮಿಲಿ ತೊಂದರೆ ಇದೆ. ನನ್ಗೆ ಅವನ ಜೊತೆ ಯಾವುದೇ ರೀತಿ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ಅದ್ರ ಜೊತೆ ಒಂದು ಸ್ವಲ್ಪ ಪರ್ಸನಲ್ ಆಗಿ ಏನೇನೋ ಮಾತಾಡಿರ್ತಾರೆ ಸರ್. ಆ ವಿಷಯಗಳನ್ನ ಮಾತಾಡಿದಾಗ ನಾನು ಸರಿ ಆಯ್ತು ನೋಡೋಣ ಬಿಡು, ಸ್ವಲ್ಪ ಟೈಮ್ ತಗೋ, ಯೋಚನೆ ಮಾಡು ಅಂತೆಲ್ಲ ಹೇಳಿ ಸುಮ್ಮನೆ ಆಗಿರ್ತೀನಿ ಸರ್. ಈಗ ನೀನ್ ಯಾಕೆ ಸುಮ್ಮನೆ ಅದನ್ನ ಯೋಚನೆ ಮಾಡು? ನೀನು ಉಗ್ದಿ ಉಪ್ಪಿನಕಾಯಿ ಹಾಕಿ ನೋಡಮ್ಮ, ಮದ್ವೆ ಆಗಿದೆ, ಮಗು ಇದ್ದಾನೆ, ಓಕೆ, ನೆಮ್ಮದಿಯಾಗಿ ಗಂಡನ ಜೊತೆಲಿ ಬಾಳು. ನನ್ಗೆ ಗೊತ್ತಿರ್ಲಿಲ್ಲ ನಿನ್ ಮದ್ವೆ ಆಗಿರೋದು. ಸೊ ನನ್ಗೆ ನಿನ್ ಮದ್ವೆ ಆಗಿರೋದು ಗೊತ್ತಿತ್ತು ಸರ್, ನನಗೆ ಗೊತ್ತಿತ್ತು. ಸ್ಟಾರ್ಟಿಂಗ್ ನಾನು ಕೂಡ ಗೊತ್ತಿತ್ತು ಸರ್. ಹೌದು. ಓಕೆ. ನೀನು ಮದ್ವೆ ಆಗಿದ್ದೀನಪ್ಪ? ಇಲ್ಲ ಸರ್, ಮದ್ವೆ ಆಗಿಲ್ಲ. ತಪ್ಪು ತಾನೇ ನೀನ್ ಕಂಡೋರ್ ಹೆಂಡ್ರಿ ಕಣ್ಣು ಹಾಕೋದು? ಸರ್ ನಾನೇನು ಕಣ್ಣು ಹಾಕಿಲ್ಲ ಸರ್. ಅವಳೇ ಮೇಲ್ ಬಿದ್ದು ಬಂದಿದ್ದು. ಅವಳು ಬರ್ತಾಳೆ ಅಂದ್ರೆ ಈಗ ಎಕ್ಸಾಂಪಲ್ ನೀನ್ ಮದ್ವೆ ಆಗಿರುತ್ತೆ, ನಿನ್ ಹೆಂಡತಿ ಇನ್ನೊಬ್ಬರನ್ನ ಕಣ್ಣು ಹಾಕ್ತಾಳೆ ಅಂದ್ರೆ ನೀನ್ ಏನ್ ಮಾಡ್ತೀಯಾ? ಹೌದು ಸರ್, ಯಾರಿಗಾದ್ರೂ ಕೋಪ ಬರುತ್ತೆ, ಯಾರಾದ್ರೂ ಇದ್ ಮಾಡೇ ಮಾಡ್ತಾರೆ. ಅದನ್ನ ಒಪ್ಕೊಂತೀನಿ ಸರ್. ನಂದು ತಪ್ಪಿದೆ ಸರ್, ಇಲ್ಲಿ ತಪ್ಪಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಆಕೆಯಿಂದನೇ ತುಂಬಾ ಫೋರ್ಸ್ಫುಲಿ ಅದಕ್ಕೆ ನನ್ನ ಸ್ನೇಹಿತರು ಕೂಡ ಇದಾರೆ, ಏನಾಗಿದೆ ಅನ್ನೋದನ್ನ ವಿಚಾರ ತಿಳ್ಕೊಂಡಿದ್ದಾರೆ ಅಂತ ನನ್ನ ಸ್ನೇಹಿತರಿಗೂ ಕೂಡ ಹೇಳಿದ್ದೆ. ಹೀಗಾಗಿದೆ, ಹಿಂಗ್ ತುಂಬಾ ತೊಂದರೆ ಆಗ್ತಾ ಇದೆ, ಅವಳು ಫೋನ್ ಮಾಡ್ತಾ ಇದ್ದಾಳೆ, ನನಗೆ ಪದೇ ಪದೇ ಫೋನ್ ಮಾಡೋದು, ನಿನ್ ಜೊತೆ ಮಾತಾಡ್ಬೇಕು. ಸರ್ ಒಂದು ದಿನ ಫೋನ್ ಮಾಡ್ಲಿಲ್ಲ ಅಂದ್ರೆ ಪ್ರತಿ ದಿನ ಸಂಜೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಮಾತಾಡ್ತಿದ್ಲು ಸರ್. ರಾತ್ರಿ 2 ಗಂಟೆ 3 ಗಂಟೆ ತನಕ? ಹೌದು ಸರ್. ಅವನ ಗಂಡ ಎಲ್ಲಿ ಹೋಗ್ತಾ ಇದ್ನಂತೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಹೌದಾ? ನಿನಗೆ ಮದ್ವೆ ಆಗಿಲ್ಲ? ಮದ್ವೆ ಆಗಿಲ್ಲ ಸರ್. ಯಾಕೆ ನಿನ್ಗೆ ಯಾಕೆ ಬೇಕಾಗಿತ್ತು? ನಿನ್ ಮದ್ವೆ ಆಗ್ದಿರ ಇದ್ದವನು ನೀನ್ ಫಸ್ಟ್ ಆಫ್ ಆಲ್ ಆ್ಯಪ್ ಹೋಗಿದ್ದೆ ನಿನ್ ತಪ್ಪು. ಏನಕ್ಕೆ ಆ್ಯಪ್ ಯೂಸ್ ಮಾಡಬೇಕು? ನಿಮ್ಗೆ ರಿಲೇಟಿವ್ಸ್ ಅಲ್ಲಿ ಇಲ್ವಾ? ನಿನ್ಗೆ ಹುಡುಗಿ ಅನ್ನೋದಿಲ್ವಾ?
ಆ್ಯಪಲ್ಲಿ ಏನೇನು ನಡೀತಿದೆ ಅಂತ ಎಲ್ಲ ನೋಡ್ತಾ ಇದ್ದೀರಾ. ಸರಿ ಆಯಿತು, ನೀನು ಕಂಟಿನ್ಯೂ ಮಾಡು. ದ ಥಿಂಗ್ ಈಸ್, ನೀನು ಫಸ್ಟ್ ಆಫ್ ಆಲ್ ಆ್ಯಪ್ಗೆ ಹೋಗಿರೋದೇ ತಪ್ಪು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿನ್ಗೆ ಹೇಳ್ಬಿಡ್ಬೇಕಂದ್ರೆ. ಹಾಂ ಸರ್, ಹೌದು. ಎರಡನೇದು, ಅವಳಿಗೆ ಮದುವೆ ಆಗಿ ಮಗು ಇದೆ ಅಂತ ಗೊತ್ತಾದ್ಮೇಲೂ ನೀನು ಕಂಟಿನ್ಯೂ ಮಾಡಿರೋದು ಬಹಳ ತಪ್ಪು. ಕ್ಯಾಶುವಲ್ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡ್ತಾ ಇದ್ದೆ ಸರ್. ನಾನು ಅವಳು ಇಷ್ಟಪಟ್ಟಿದ್ದಾಳೆ ಅನ್ನೋದನ್ನ ನಾನು ತಿಳ್ಕೊಂಡು ಇರಲಿಲ್ಲ. ಅದಾದ್ಮೇಲೆ ನಿಂಗಂದ್ರೆ ನಂಗೆ ಇಷ್ಟ ಅನ್ನೋದನ್ನ ನಾನು ಪದೇ ಪದೇ ಹೊತ್ತಿ ಹೇಳಿ ಅವಳು ಕಳಿಸ್ಕೊಟ್ಟಿರೋ ಹೋಟೆಲ್ ನಿನ್ಗೆ ಬಲೆಗೆ ಬೀಳ್ಸ್ಕೊಬಿಟ್ಲು. ಹೌದು ಸರ್. ಓಕೆ, ನೆಕ್ಸ್ಟ್. ಅದಾದ್ಮೇಲೆ ನೀನು ನನ್ಗೆ ಗೊತ್ತಿಲ್ಲ, ನಾನು ಮನೆ ಬಿಟ್ಟು ಬರ್ತೀನಿ, ನಮ್ಮ ಅಣ್ಣನ ಜೊತೆ ಮಾತಾಡು, ನಮ್ಮ ಅಕ್ಕನ ಜೊತೆ ಮಾತಾಡು ಅಂತೆಲ್ಲ ಹೇಳಿದ್ಲು ಸರ್. ಆ ಥರ ಇಲ್ಲ. ಹಾಂ ಸರ್, ಹೌದು. ಅವ್ರ ಅಮ್ಮನೂ ಇನ್ವಲ್ಲ? ಅಮ್ಮ ಇಲ್ಲ ಸರ್, ದೊಡ್ಡಮ್ಮ ಅಕ್ಕ ಮತ್ತೆ ಅವ್ರ ಅಣ್ಣ, ಅವ್ರ ಜೊತೆ ಮಾತಾಡು, ನಾನು ಹೋಗ್ತೀನಿ ಅಂತ ಅವಳಿಗೆ ಆಲ್ರೆಡಿ ಹೇಳಿದ್ದಾರೆ ಸರ್. ನನಗೆ ಇಲ್ಲಿ ಇರಕ್ಕಾಗ್ತಲ್ಲ, ನಾನು ಹಿಂಗೆ ಹೋಗ್ತೀನಿ ಅಂತ ಹೇಳಿದಾಳೆ. ಅವ್ರಿಗೆ ವಿಷಯ ಗೊತ್ತಿದೆ. ಏನು ಗಂಡ ಟಾಕ್ಸಿಕ್ ಅಂತ? ಹೌದು ಸರ್, ಗಂಡ ಅವ್ರ ಅಕ್ಕ ಎಲ್ಲರೂ ತುಂಬಾ ಟಾಕ್ಸಿಕ್ ಅನ್ನೋ ತರ ಅವಳು ಹೇಳಿದ್ದು. ಬದನೆಕಾಯಿ ನೀರಲ್ಲ, ಅದೆಲ್ಲ ಸುಳ್ಳಿರುತ್ತೆ ತನಿಖೆ ಮಾಡಿದ್ರೆ. ನೆಕ್ಸ್ಟ್. ಹಾಂ ಸರ್. ಅದಾದ್ಮೇಲೆ ಇವಳು ತುಂಬಾ ಏನು ಅಂತಂದ್ರೆ ನನ್ಗೆ ಆಗ್ತಾನೆ ಇಲ್ಲ. ಈಗ 5 days ಬ್ಯಾಕು ಸರ್, ನನ್ಗೆ ಇಲ್ಲಿ ಇರಕ್ಕಾಗ್ತಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ. ನಾನು ಬರಬೇಕು ಅಂತ ತುಂಬಾ ಡಿಸೈಡ್ ಮಾಡಿದೀನಿ, ನನ್ಗೆ ಆಗ್ತಾ ಇಲ್ಲ ಇಲ್ಲಿರಕ್ಕೆ, ಬಂದು ಕರ್ಕೊಂಡು ಹೋಗ್ಲೇಬೇಕು ಅಂತ ಆಟ ಹಿಡಿದು ಕೂತ್ಕೊಂಡ್ಲು. ನಾನು ಇಲ್ಲಮ್ಮ, ಯೋಚನೆ ಮಾಡು, ನಿಂಗೆ ಮಗು ಇದೆ. ನಾನು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೇಳಿದೀವಿ ಸರ್ ಅವಳಿಗೆ, ತುಂಬಾ ಯೋಚನೆ ಮಾಡು, ಟೈಮ್ ತಗೋ, 1-2-3 ದಿನ ಟೈಮ್ ತಗೋ, ರಿಲೀಫ್ ಆದ್ರೆ ಸರಿ ಹೋಗುತ್ತೆ, ನಿನಗೇನೆ ಗೊತ್ತಾಗುತ್ತೆ ಅನ್ನೋ ತರ ಮಾತಾಡಿದಾಗ ಅವಳು ಹೇಳ್ತಾಳೆ, ಇಲ್ಲ ನನಗೆ ನೀನು ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಾನು ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ, ನನಗೆ ಏನಾದ್ರು ಆಗೋಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲಾನು ಹೇಳ್ತಾಳೆ ಸರ್. ಅದನ್ನೆಲ್ಲ ಹೇಳಿ ಈ 5 days ಬ್ಯಾಕ್ ನೈಟ್ 1 ಗಂಟೆ ರಾತ್ರಿ ಮನೆ ಬಿಟ್ಟು ಆಚೆ ಬರ್ತಾಳೆ. ಮನೆ ಬಿಟ್ಟು ಆಚೆ ಬಂದು ನನ್ನ ಜೊತೆ ಬರ್ತಾಳೆ ಸರ್. ನಿಮ್ಮ ಮನೆ ಇರೋದಲ್ಲಿ, ಅವಳ ಮನೆ ಇರೋದಲ್ಲಿ? ಸರ್ ನಂದು ಮೈಸೂರು ಸರ್. ನಿಮ್ದು ಮೈಸೂರು? ನಾನು ಮೈಸೂರಲ್ಲಿ ಇರೋದು. ಓಕೆ. ಆಕೆ ಇರೋದು ಹೊಸಕೋಟೆ? ಸರ್ ಆಕೆ ಇರೋದು ಹೊಸಕೋಟೆ, ಮಂಡೂರು. ಅಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್? ಸರ್ 185-190 ಕಿಲೋಮೀಟರ್. 190, ನಿಯರ್ಲಿ 200 ಕಿಲೋಮೀಟರ್ಸ್. ಹಾಂ ಸರ್. ರಾತ್ರಿ 1 ಗಂಟೆಗೆ ಎಂಟ್ರಲ್ಲಿ ಬರ್ತಾಳೆ ಇವಳು? ಸರ್ ಅವಳು ನನ್ನನ್ನೇ ಬರೋಕೆ ಕೇಳ್ತಾಳೆ ಸರ್. ಓಕೆ, ತಾವೇ ಹೋಗಿ ಕರ್ಕೊಂಡ್ ಬರ್ತೀರಿ? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಸರ್. ಸೂಪರ್. ಮಗುನ ಏನ್ ಮಾಡಿದ್ರಿ? ಸರ್ ಮಗುನ ಬಿಟ್ಟು ಬರ್ತಾಳೆ. ನನ್ನ ಮಗುನು ಕರ್ಕೊಂಬ ಅಂತ ಹೇಳಿರ್ತೀನಿ, ನಂಗೆ ಡಿವೋರ್ಸ್ ಬೇಕು, ನಾನು ಡಿವೋರ್ಸ್ಗೆ ಅಪ್ಲೈ ಮಾಡಿಸು, ನನ್ನ ಮಗುನು ಬಿಟ್ಟು ಬರ್ತೀನಿ, ನಂಗೆ ಮಗು ಬೇಡ, ನನಗೆ ಮಗುನು ಬೇಡ, ಗಂಡನೂ ಬೇಡ, ಮಗುನ ಆಮೇಲೆ ಹೆಂಗೋ ತಗೊಂತೀನಿ ನಾನು ಅನ್ನೋ ತರ ಡಿವೋರ್ಸ್ಗೂ ಅಪ್ಲೈ ಮಾಡು ಅಂತ ಲಾಯರ್ಗೂ ಕೂಡ ಏನೇನು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನ್ ಬೇಕಿದೆ ಲಾಯರ್ಗೂ ಕೂಡ ಕಳಿಸ್ಕೊಡ್ತಾಳೆ. ನಮ್ಮ ಕಡೆ ಲಾಯರೇ, ಅವ್ರಿಗೂ ಕೂಡ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಗಂಡಂದು ಆಧಾರ್ ಕಾರ್ಡು, ಮದುವೆ ಫೋಟೋ, ಅವಳ ಆಧಾರ್ ಕಾರ್ಡು, ಮಗು ಬರ್ತ್ ಸರ್ಟಿಫಿಕೇಟು, ಇಷ್ಟನ್ನು ಕೂಡ ಕಳಿಸ್ಕೊಡ್ತಾಳೆ. ಕಳಿಸ್ಕೊಟ್ಟಾದ್ಮೇಲೆ ಇವಳು ಹೇಳ್ತಾಳೆ, ಸರ್ ನನಗೆ ಡಿವೋರ್ಸ್ ಅಪ್ಲೈ ಮಾಡಿಸು, ನನಗೆ ಏನೂ ಬೇಡ, ನನ್ಗೆ ಅವನ ಜೊತೆ ಇರೋದಕ್ಕೆ ಆಗ್ತಾಯಿಲ್ಲ. ಸರ್ ಆಕ್ಚುಲಿ ನಾನು ನೇರವಾಗಿ ಇಲ್ಲಿ ಮಾತಾಡಬಹುದು ಸ್ವಲ್ಪ ಅಂತಂದ್ರೆ, ಅವ್ನ ಗಂಡ್ಸಲ್ಲ ಆ ತರ ನನ್ನ ಹತ್ರ ಇಟ್ಕೊಂಡಿದ್ದಾನೆ. ನನ್ಗೆ ಇಲ್ಲ ಅಂದ್ಮೇಲೆ ಯಾವನ ಹತ್ರ ಹೋಗ್ಬಿಟ್ಟು ಮಗು ಹುಡ್ಸ್ಕೊಂಡ್ ಬಂದ್ಲಂತೆ ಹೋಗಿ? ಹೌದು ಸರ್. ನಾನು ಅದಾದ್ಮೇಲೆ ಇದನ್ನ ಮಾತಾಡ್ತೀನಿ ಸರ್, ಮಾತು ಮುಗಿಸ್ತೀನಿ. ಹಂಗಂತ ಹೇಳಿ ಅವತ್ತು ನೈಟ್ ಬರ್ತಾಳೆ. ನಾನೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ ಸರ್ ಮೈಸೂರಲ್ಲಿ. ನನ್ನ ಹತ್ರನೇ ನನ್ನ ಜೊತೆಗೆ ಕರ್ಕೊಂಡ್ಬಂದು, ಸರಿ ನಮ್ಮ ಆಯ್ತು ನೀವು ಸ್ಟೇ ಆಗು, ಅದೇನಿದೆ ನೋಡೋಣ ನಾಳೆಗೆ ಮಾತಾಡೋಣ. ಲಾಯರ್ ಹತ್ರ ಮಾತಾಡೋದ್ಮೇಲೆ ಅದೇನು ಹೇಳ್ತಾರೆ ಅದನ್ನ ನನ್ನ ಗಂಡನ ಜೊತೆನೂ ಒಂದ್ಸರಿ ಮಾತಾಡೋಣ. ಅದಾದ್ಮೇಲೆ ಏನಿದೆ ಪ್ರೊಸೀಜರ್ ಮೂವ್ ಮಾಡ್ಸೋಣ, ಬೇಕು ಅಂತಂದ್ರೆ, ಇಲ್ಲ ಅಂದ್ರೆ ನೀವು ಏನಿದೆ ಒಪ್ಕೊಂಡು ಹೋಗೋದಾದ್ರೆ ನೋಡೋಣ ಅಂತ ಹೇಳ್ತೀನಿ ಸರ್. ನೀನ್ ಮದ್ವೆ ಆಗ್ತೀಯೋ ಇಲ್ವೋ ಅಂತ ತುಂಬಾ ಬಲವಂತವಾಗಿ ಕೇಳ್ತಾಳೆ. ನಾನು ಅದಕ್ಕೆ ಲಾಯರ್ ಕನ್ಸಲ್ಟ್ ಮಾಡ್ತೀನಿ ಸರ್. ನಾನು ಲೀಗಲ್ ಅಡ್ವೈಸರ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಡಿವೋರ್ಸ್ ಆಗದೆ ಮದುವೆ ಆಗೋದಕ್ಕೆ ಪ್ರಾವಿಷನ್ ಇಲ್ಲ ಸುಮನ್ ಅವರೇ, ನೀವು ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ನಿರ್ಧಾರ ತಗೋಬೇಡಿ, ತೊಂದರೆ ತಗೋಬೇಡಿ ಅಂತ ಹೇಳ್ತಾರೆ ಸರ್. ಇವಳು ಅದಕ್ಕೆ ಇವಳು ಯಾರನ್ನ ಲಾಯರ್ನ ಕನ್ಸಲ್ಟ್ ಮಾಡ್ತಾಳೋ ಯಾರನ್ನ ಕೇಳ್ತಾಳೋ ಗೊತ್ತಿರಲ್ಲ, ಬಟ್ ಇವಳು ಹೇಳ್ತಾಳೆ ಒಂದು ಸಪ್ರೇಟ್ ಮನೆ ಮಾಡಿ ಅಲ್ಲಿ ಇರ್ತೀನಿ ನಾನು, ಡಿವೋರ್ಸ್ ಆಗೋವರೆಗೂ ನಾನು ಸಪ್ರೇಟ್ ಇದ್ದೀನಿ ಅಂತಾನೆ ತೋರಿಸ್ಕೊಂತೀನಿ, ಇರ್ತೀನಿ, ಬಟ್ ನೀನು ನಂಗೆ ತಾಳಿ ಕಟ್ಟು ಅಂತ ಟಾರ್ಚರ್ ಮಾಡ್ತಾಳೆ ಸರ್. ನಾನು ಅದನ್ನ ಕಟ್ಟಿರೋಲ್ಲ, ನಾನು ತಾಳಿನೂ ಕಟ್ಟಿರೋಲ್ಲ, ನಾನು ಸಪ್ರೇಟ್ ಮನೆ ಮಾಡ್ಕೊಂಡು ಮನೆ ಮಾಡ್ತೀನಿ ಸರ್. ಆ ಮನೆ ಓನರ್ ಹತ್ರನೂ ಕೂಡ ನಾನು ಇವ್ರ ವೈಫ್ ಅಂತಾನೆ ಹೇಳ್ಕೊಂಡೆ ಬರ್ತಾಳೆ. ಮನೆ ಮಾಡ್ತೀನಿ, ಮನೆ ಮಾಡಿ ನೆಕ್ಸ್ಟ್ ಡೇ ಇವಳು ಏನ್ ಮಾಡ್ತಾಳೆ, ನನಗೆ ಇಲ್ಲಿ ಇರಕ್ ಆಗ್ತಲ್ಲ, ನಂಗೆ ಮಗು ನೋಡ್ಬೇಕು ಅಂತ ಆಟ ಶುರು ಮಾಡಿದ್ಲು ಸರ್. ನನ್ನ ಮಗು ಬೇಕು, ನನ್ನ ಮಗುನ್ ಬಿಟ್ಟಿರಕ್ ಆಗ್ತಾ ಇಲ್ಲ ಅಂತ ಆಟ ಶುರು ಮಾಡಿದ್ಲು. ಮತ್ತೆ ನಾವು ವಾಪಸ್ ಕರ್ಕೊಂಡು ಹೋದ್ವಿ ಸರ್. ದೊಡ್ಡಬಳ್ಳಾಪುರದಲ್ಲಿ ಅವ್ರ ದೊಡ್ಡಮ್ಮ ಇದ್ದಾರೆ, ಅಲ್ಲಿಗೆ ತಗೊಂಡೋಗಿ ಡ್ರಾಪ್ ಮಾಡು ಅಂತಾರೆ. ಅವ್ರ ಅಕ್ಕ ಬಂದು ಕರ್ಕೊಂಡು ಹೋಗ್ತಾಳೆ ಸರ್ ಅವಳನ್ನ. ಅವ್ರ ಅಕ್ಕ ಬಂದು ಕರ್ಕೊಂಡು ಹೋಗ್ತಾಳೆ. ಇವಳು ಮತ್ತೆ ನಂಗೆ ಅಲ್ಲಿ ಇರಕ್ ಆಗ್ತಾ ಇಲ್ಲ ಅಂತ ಹೇಳಿ ವಾಪಸ್ ಬರ್ತಾಳೆ. ಎಷ್ಟು ದಿನ ಆದ್ಮೇಲೆ? ಅವತ್ತೇ ಸರ್, ಅವತ್ತು ನೈಟೇ ವಾಪಸ್ ಬರ್ತಾಳೆ. ಸೇಮ್ ಡೇನೆ ವಾಪಸ್ ಬರ್ತಾಳೆ.
ನಂಗೆ ಅಲ್ಲಿ ಇರೋಕ್ಕಾಗ್ತಲ್ಲ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡಿಸ್ಕೊಂಡು ನನ್ನ ಕಡೆಯಿಂದನೇ ವಾಪಸ್ ಬರ್ತಾಳೆ. ಪುನಃ ನೆಕ್ಸ್ಟ್ ಡೇ ಇಲ್ಲಿ ಬಂದು ನೈಟ್ ಇರ್ತಾಳೆ. ಪುನಃ ಬೆಳಿಗ್ಗೆ ಎದ್ದು ನನಗೆ ಇರೋಕ್ಕಾಗ್ತಾ ಇಲ್ಲ, ನಾನು ಮಗು ನೋಡ್ಬೇಕು ಅಂತ ಹೇಳಿ ಮತ್ತೆ ಕರ್ಕೊಂಡು ಹೋಗ್ತಾಳೆ ಸರ್. ರಾತ್ರಿ ಕರ್ಕೊಂಡೋಗಿ ಮತ್ತೆ ವಾಪಸ್ ಬಿಡಿಸ್ಕೊಂತಾಳೆ. ವಾಪಸ್ ಬಿಡಿಸ್ಕೊಂಡ್ಮೇಲೆ ನಾನು ನೀನ್ ಬಂದು ನನ್ನ ಜೀವನ ಹಿಂಗೆ ಹಾಳು ಮಾಡ್ತಾ ಇದೆಯಲ್ಲ ಅಂತ ನಾನು ಸ್ವಲ್ಪ ಟ್ರಿಗರ್ ಆಗಿ ಮಾತಾಡ್ತೀನಿ ಸರ್. ಇದ್ರ ಮಧ್ಯದಲ್ಲಿ ಅವಳು ಗಂಡನಿಗೆ ಫೋನ್ ಮಾಡ್ತಾಳೆ ಸರ್ ಇವಳೇನೆ. ಅಂದ್ರೆ ನಾವು ಕರ್ಕೊ ಬಂದಿದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ. ಅವಳ ಗಂಡಂಗೆ ಫೋನ್ ಮಾಡಿ, ಸಚಿನ್ ನಾನು ಮನೆ ಬಿಟ್ಟು ಆಚೆ ಬಂದಿದ್ದೀನಿ, ನನಗೆ ಅಲ್ಲಿ ಇರೋದಿಕ್ ಆಗಲ್ಲ, ನಿಮ್ಮ ಅಕ್ಕಂದು ನಿಂದು ನಿಮ್ಮ ಅಮ್ಮಂದು ಎಲ್ಲಾರ್ದು ಟಾರ್ಚರ್ ಆಗೋಗಿದೆ, ನನಗೆ ಇರೋದಿಕ್ ಆಗಲ್ಲ, ನನಗೆ ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಇರೋಕೆ ಇಷ್ಟ ಇಲ್ಲ, ನೀನು ವಾಪಸ್ ಬಾ ಅಂತ ನಾನು ಏನಾದ್ರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಓಕೆ ಹಾಂ ಸರ್. ಅವಳ ಗಂಡ ಸರಿ ಆಯ್ತು ಎಲ್ಲೋ ಇರು, ಚೆನ್ನಾಗಿರು ಹೋಗು, ಆಯ್ತು ಮನೆ ಬಿಟ್ಟು ಆಚೆ ಹೋಗಿದಿ ಅಂತಂದ್ಮೇಲೆ ಚೆನ್ನಾಗಿರು ಹೋಗು ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ನಾನು ಅದಾದ್ಮೇಲೆ ಫೋನ್ ಇಸ್ಕೊಂಡು ನಾನು ಮಾತಾಡ್ತೀನಿ ಸರ್ ನೆಕ್ಸ್ಟ್. ಅದ್ರ ನೆಕ್ಸ್ಟ್ ಪಾರ್ಟ್ ನಾನೇನು ಮಾತಾಡಬೇಕು, ಹಿಂಗಾಗಿದೆ ಅದು ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ತುಂಬಾ ಹೇಳಿದ್ದೀನಿ, ಅವಳು ಅರ್ಥ ಮಾಡ್ಕೊಂತಲ್ಲ ಅಂತ ಕೂಡ ಹೇಳಿದೆ ನಾನು. ಇಲ್ಲ ಅವಳು ಮನೆ ಬಿಟ್ಟು ಆಚೆ ಹೋದ್ಮೇಲೆ ಬೇಡ ಅನ್ನೋ ಥರ ಫಸ್ಟ್ ಮಾತಾಡ್ತಾನೆ. ಅದಾದ್ಮೇಲೆ ಅವ್ರ ಅಕ್ಕ ತಂಗಿ ಎಲ್ಲರೂ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅದೇನು ಮಾತಾಡೋದು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇವಳು ಮನೆ ಬಿಟ್ಟು ಹೋಗ್ಬೇಕು, ನಾನು ವಾಪಸ್ ನನ್ನ ಮಗು ನೋಡ್ಬೇಕು ಅಂತ ಹೇಳಿ ಹೋಗ್ತಾಳೆ. ಹೋಗೋದು ಬರೋದು ಇದೇ ಮಾಡಿದಾಳೆ ಸರ್ 5 ದಿನ. ಅಲ್ಲಿಗೆ ಹೋಗೋದು ಮತ್ತೆ ವಾಪಸ್ ಬರೋದು. ಎಷ್ಟು ಟ್ರಿಪ್ ಆಗಿದೆ ಈಗ ಸರ್? ಎಷ್ಟು ಟ್ರಿಪ್ ಆಗಿದೆ, ಎಷ್ಟು ರೌಂಡ್ ಆಗಿದೆ? ಐ ಮೀನ್ ನಿನ್ನ ಇವಳು ಹೋಗೋದು ಬರೋದು 5 ಸರಿ 6 ಸರಿ ಅಲ್ವಾ? 6 ಸರಿ ಆಗಿದೆ ಸರ್. 6 ಸರಿ ಆಗಿದೆ. ಓಕೆ. ಇವಳು ನನ್ನ ಹತ್ರ ಮನೆ ಬಿಟ್ಟು ಬರೋಕ್ ಮುಂಚೆ ಅದು 1 ವಾರ ಅಂತ ಹೇಳಿ ಮೈಸೂರಿಗೆ ನನ್ನ ಗಂಡ ಇಲ್ಲ, ನಾನು ಮೈಸೂರಿಗೆ ಬರ್ತೀನಿ ಅಂತ ಹೇಳಿ 2 ದಿನ ಬಂದು ಇದ್ದೋಗಿದ್ದಾಳೆ. ಅವಳ ಗಂಡನ್ಗೆ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಮಗುನು ಕರ್ಕೊಂಡು 2 ದಿನ ಬಂದು ಇದ್ದೋಗಿದ್ದಾಳೆ. ಸೂಪರ್. ಆಮೇಲೆ ಏನಾಯ್ತು? ಹಾ ಸರ್, ಇವಾಗ ಇಷ್ಟ ಆಗಿದೆ. ಇದಾದ್ಮೇಲೆ ನಿನ್ನೆ ಬೆಳಿಗ್ಗೆ ವಾಪಸ್ ಹೋದವಳು ನಾನು ಇರೋಕ್ಕಾಗಲ್ಲ, ನಾನು ಹೋಗ್ಲೇಬೇಕು ಅಂತ ಹಠ ಹಿಡಿದು ಬೆಳಗ್ಗೆ 10 ಅವಳು ಇಷ್ಟ ಬಂದು ನಂಗೆ ಕಿರ್ಚಾಡಿ ನನ್ನ ಮನೆಯಲ್ಲಿ ಏನೇನೋ ಗಲಾಟೆ ಮಾಡಿದ್ಮೇಲೆ ಸರಿ ಹೋಗಮ್ಮ ಆಯ್ತು ನೀನು ಹೋಗು ಎಲ್ಲೋ ಚೆನ್ನಾಗಿರು ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಇನ್ನು ಮುಂದೆ ಯಾವತ್ತೂ ಈ ಥರ ಇನ್ನೊಬ್ರ ಜೀವನದಲ್ಲಿ ಆಟ ಆಡಬೇಡ ಅಂತ ಹೇಳಿ ಬೈದು ಕಳಿಸ್ಕೊಡ್ತೀವಿ ಸರ್. ಕಳಿಸ್ಕೊಟ್ಮೇಲೆ ಇಲ್ಲಿಂದ ನಾನೇ ಕ್ಯಾಬ್ ಬುಕ್ ಮಾಡ್ತೀನಿ ಸರ್, ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಕ್ಯಾಬ್ ಬುಕ್ ಮಾಡಿ ಕಳಿಸ್ಕೊಡ್ತೀನಿ. ಬಟ್ ಅವಳು ಏನು ಮಾಡ್ತಾಳೆ, ಪಾಂಡವಪುರದಲ್ಲಿ ಇಳ್ಕೊಂತಾಳೆ. ಪಾಂಡವಪುರದಲ್ಲಿ ಇಳ್ಕೊಂಡು NR ಪೊಲೀಸ್ ಸ್ಟೇಷನ್ ಅಲ್ಲಿ, ಮೈಸೂರು ನರಸಿಂಹರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಹರಾಜ್ ಮಾಡ್ತಾ ಇದ್ದಾನೆ, ಯಾರು ನಾನು ಹರಾಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹಾ ಸರ್, ಹರಾಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಾನು ಅವಾಗ ಹೇಳಿದೆ ಸರ್ ನಾನು ಏನು ಹರಾಜ್ ಮಾಡಿದ್ದೀನಿ, ಎನಿ ಡಾಕ್ಯುಮೆಂಟ್ ನೀವು ತಗೊಳ್ಳಿ ಸರ್, FIR ಮಾಡಿ, ನಾನು ನೇರವಾಗಿ ನಾನು ಏನಿದೆ ನನ್ನ ಲೀಗಲ್ ಅಡ್ವೈಸರ್ ಕಡೆಯಿಂದ ನಾನು ಮೂವ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ಇದು ಹೇಳಿದ್ಮೇಲೆ ನೆನ್ನೆ ವಾಪಸ್ ಹೋಗಿದ್ದಾಳೆ ಅವಳು. ಹಾ ಸರ್, ಇವತ್ತು ಪೊಲೀಸ್ ಅವರಿಗೆ ನನ್ನ ಫೋಟೋ ಎಲ್ಲ ಕಳಿಸು ಅಂತ ಅವ್ರು ಹೇಳಿ ಕಳಿಸ್ಕೊಂಡಿದ್ದಾರೆ. ಇಲ್ಲಿ ನನಗೆ ಅವಮಾನ ಆಗಿದೆ ಸರ್, ನನ್ನ ಫ್ಯಾಮಿಲಿಗೂ ಕೂಡ ವಿಷಯ ತಿಳಿಸ್ಬಿಟ್ಟಿದ್ದೀನಿ ನಾನು, ಹಿಂಗಾಗಿದೆ, ಹಿಂಗೆ ಆಚೆ ಕರ್ಕೊ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ. ಈ ಕರ್ನಾಟಕ ಜನರಿಗೆ ತಿಳಿಸ್ತಾ ಇದೆಯಲ್ಲ? ಹೌದು ಸರ್, ನಾನೀಗ ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ, ಯಾಕಂದ್ರೆ ಇಂಥವ್ರಿಂದ ನಾವು ಮಿಸ್ ಆಗಿ ತಗ್ಲಾಕೊಂಡಿದ್ದಾರೆ ಅನುಭವಿಸ್ತಾ ಇರೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ತಿಳಿಸ್ತಾ ಇದ್ದೀನಿ ಸರ್. ಇವ್ರ ಚಟಗಳಿಗೆ ಇನ್ನೊಬ್ರ ಮನೆ ಮಕ್ಕಳ ಜೀವನ. ನೀವಿಬ್ರು ಎಲ್ಲೆಲ್ಲಿ ಹೋಗಿದ್ದೀರಿ ಸರ್? ನಾನು ಅಪಾರ್ಟ್ಮೆಂಟ್ ಬಿಟ್ಟು ಆಚೆ ಅಂತಂದ್ರೆ ಒಂದ್ಸರಿ ಲಾಯರ್ ಆಫೀಸ್ಗೆ ಹೋಗೋದಕ್ಕೆ, ಒಂದ್ಸರಿ ಬಿಟ್ರೆ ಮನೆ ನೋಡೋದಕ್ಕೆ ಅಂತ ಆಚೆ ಕರ್ಕೊಂಡು ಹೋಗಿದ್ದಾಳೆ ಸರ್. ಅಷ್ಟೇನಾ? ಅಷ್ಟೇ ಸರ್. ಅದು ಬಿಟ್ರೆ ಇಲ್ಲಿ ಮೈಸೂರಿಗೆ ಬೀಚು ಅದು ಇದು ಇಲ್ಲ ಸರ್, ಮಾಲಿಗೆ ಬಂದಿದ್ದಾಳೆ ಸರ್. ಮಾಲು, ಕಾಫಿ ಡೇ ಸರ್, ಕಾಫಿ ಡೇ ಎಲ್ಲ ಮಾಲು, ಹೋಟೆಲ್ಸ್. ಹಾ ಸರ್, ಮಾಲು, ಹೋಟೆಲ್ಸ್. ಫೋಟೋಸ್ ಎಲ್ಲ ಇಟ್ಟಿದ್ಯಾ ಸರ್? ಫೋಟೋಸ್ ಎಲ್ಲ ಇದೆ ಸರ್. ಹೊಡಿಯೋಣ ಹಾಕಿ? ಹಾ ಸರ್, ಖಂಡಿತ ಹೊಡಿಬೇಕು ಸರ್. ಯಾಕಂದ್ರೆ ಇನ್ನೊಬ್ರು ಮನೆ ಮಕ್ಕಳ ಜೀವನದಲ್ಲಿ ಆಟ ಆಡ್ತಾರೆ ಅಂದ್ರೆ ಸರ್, ನನಗೂ ಫ್ಯಾಮಿಲಿ ಇದೆ ಸರ್. ಈಗ ಇವಳು ಬಂದು ಹೋಗಿ ಸುಮ್ಮನೆ ನನಗೆ ಸಮಾಧಾನ ಇಲ್ಲ ಇದು. ಯಾಕಂದ್ರೆ ಓಕೆ, ಅವಳು ಈಗ ಸಾಕಷ್ಟು ಜನ ಹೆಣ್ಮಕ್ಳು ಗಂಡಸರ ಜೀವನ ಹಾಳು ಮಾಡ್ತಿದ್ದಾರೆ, ಓಕೆ. ಬಟ್ ನೀನು ಒಂದು ಗಂಡನಾಗಿ ಇನ್ನೊಬ್ಬ ಗಂಡಸ್ ಜೀವನ ಹಾಳು ಮಾಡ್ದಂಗೆ ಆಯ್ತಲ್ಲ ಇದು. ಸರ್, ಅವನು ಒಂದು ಹೇಳಿದ್ದೀನಿ ಸರ್, ನಾನು ಅವಳಿಗೂ ಕೂಡ ತುಂಬಾ ಹೇಳಿದ್ದೀನಿ, ನೋಡಮ್ಮ ಇದೆಲ್ಲ ಸರಿ ಇಲ್ಲ, ನಾನು ಹೇಳಿಲ್ಲ ಅಂದ್ರೆ ನಾನು ಹಾಳು ಮಾಡ್ತಾ ಇದ್ದೀನಿ ಅಂತಾನೆ ಆಗುತ್ತೆ ಸರ್. ಅವಳಿಗೆ ಹೇಳಿನೂ ಕೂಡ ನಾನು ಸತ್ತೋಗ್ತೀನಿ ಅಂದಾಗ ನನ್ನಿಂದಾನೇ ಆಗುತ್ತೆ ಅನ್ನೋದರ ಭಯ ಆಗಿತ್ತು ಸರ್. ಅವಳು ಸತ್ರೆ ನಿನ್ಗೇನಪ್ಪ? ಅವಳೇನ್ ನೀನೇನ್ ಮಗು ಹುಡ್ಸಿದ್ಯಾ? ಮಗು ಹುಡ್ಸಿರೋನೇ ಎಲ್ಲೋ ಇದ್ದಾನೆ, ಅವಳನ್ನ ಹುಡ್ಸಿರೋರೇ ಎಲ್ಲೋ ಇದ್ದಾರೆ. ಅವಳು ನಿನ್ಗೋಸ್ಕರ ಸಾಯ್ತೀನಿ ಅಂತ ಹೇಳ್ಬಿಟ್ರೆ ಸತ್ತೋಗ್ಬಿಡ್ತಾಳ? ನಿನ್ಗೋಸ್ಕರ ಸತ್ತೋಗ್ಬಿಡ್ತೀನಿ ಅಂತ ಹೇಳಿದವಳು ಯಾಕೆ ಮತ್ತೆ ಬಂದು ನಿನ್ ಜೊತೆಲಿ ಇರ್ಲಿಲ್ಲ? ಫಸ್ಟ್ ಆಫ್ ಆಲ್ ನನಗೆ ನೀನ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಅಂದ ರೆಕಾರ್ಡ್. ಯಾಕಂದ್ರೆ ನಾನು ಪುರುಷ ರಕ್ಷಣಾ ಆಯೋಗ ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಕ್ಕೋಸ್ಕರ ಪುರುಷರು ಏನ್ ಮಾಡಿದ್ರು ಸರಿ ಅಂತ ಹೇಳಿ ನಾನು ನಿಂತ್ಕೊಳ್ಳಲ್ಲ. ಈ ವಿಚಾರದಲ್ಲಿ
ನೀನು ದಾರಿ ತಪ್ಪಿದ್ಯಾ, ನಿನ್ನ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಿಲ್ಲ. ಯಾಕೆ ನೀನ್ ಬೇರೆ ಹುಡುಗಿ ಆ ಥರದ್ದು ಇದು ಮಾಡಿದ್ರೆ ಓಕೆ, ಅವ್ನ ಗಂಡ ತೀರೋಗಿ ಅಥವಾ ಏನೋ ಡಿವೋರ್ಸ್ ಆಗಿ ಅಥವಾ ಮದುವೆ ಆಗ್ದಿರ ಇದ್ದಿ, ಸೊ ಅದು ಓಕೆ, ಹೆಂಗ್ ಬೇಕಾದ್ರೂ ನಾವು ಧ್ವನಿ ಎತ್ಬೋದು. ಫಸ್ಟ್ ಆಫ್ ಆಲ್ ನಿನಗೆ ಗೊತ್ತಿದೆ ಅವಳು ಒಂದು ಮದುವೆ ಆಗಿದೆ, ಒಂದು ಮಗು ಇದೆ ಅಂತ. ಹಾಂ ಸರ್. ಅದು ತಪ್ಪು. ನೀನು ಅಂದ್ರೆ ಇನ್ನೊಬ್ಬರ ಸಂಸಾರನ ಹಾಳು ಮಾಡ್ದಂಗೆ ಆಯ್ತು. ಈಗ ಮೊನ್ನೆ ಒಬ್ಬ ಮಾಡಿದಾನೆ ಇಲ್ಲೇ, ಏನ್ ಗೊತ್ತಾ, ಸೊ ತುಂಬಾ ಕ್ಲೋಸ್ ಫ್ರೆಂಡ್, 15 ವರ್ಷದ ಫ್ರೆಂಡ್. ಓಕೆ, ಹೆಂಡತಿ ಏನೋ ಹೆಲ್ಪ್ ಕೇಳ್ಕೊಂಡು ಹೋಗಿದ್ದಾಳೆ. ಓಕೆ, ಅವ್ನ ಹೆಂಡತಿನೇ ಯೂಸ್ ಮಾಡ್ಬಿಟ್ಟವನೆ. ಸೊ ಅದು ಫ್ರೆಂಡ್ಶಿಪ್ಗೆ ಏನ್ ಬೆಲೆ ಬಂತು? ಅವನು ಗಂಡಸು, ಇವನು ಗಂಡಸು. ಇಲ್ಲಿ ಹೆಣ್ಮಕ್ಳು ಸ್ಟಾರ್ಟಿಂಗ್ ಅಲ್ಲೂ ಕೂಡ ಇವಳನ್ನ ಅವಾಯ್ಡ್ ಮಾಡಿದ್ದೀನಿ ಸರ್. ನಾನು ಫೋನ್ ಮಾಡಬೇಡ, ನಾನು ಕೆಲಸದಲ್ಲಿ ಬಿಸಿ ಇರ್ತೀನಿ, ನೀನ್ ಮಾಡ್ಲಿಲ್ಲ ಅಂತಂದ್ರೆ ನಾನು ಹಂಗ್ ಮಾಡ್ತೀನಿ, ನನಗೆ ಗೊತ್ತು ನಿನ್ಗೆ, ನೀ ಏನೋ ಯಾರ ಜೊತೆನೋ ಹೋಗ್ತಾ ಇದೀಯಾ ಹಾಗೆ ಹೀಗೆ ಅಂತೆಲ್ಲ ನಾನು ಇಲ್ಲ ಸರ್, ನಂದೇ ಆದಂತ ಫೀಲ್ಡ್ ಇದೆ. ನಾನು ನಿನ್ನ ಹತ್ರ ದುಡ್ಡು ತಗೊಂಡಿದ್ದಾಳ ಅವಳು? ಸರ್ ದುಡ್ಡು ಆತರ ಎಲ್ಲ ಏನ್ ತಗೊಂಡಿಲ್ಲ ಸರ್. ತಗೊಂಡಿಲ್ಲ. ದುಡ್ಡೆಲ್ಲ ಏನ್ ತಗೊಂಡಿಲ್ಲ ಸರ್. ಹೌದು. ಅಂಡ್ ನಿನಗೆ ಬೇರೆ ತರ ಏನಾದ್ರು 10-15 ಸಾವಿರ ತನಕ ತಗೊಂಡಿದ್ದಾಳೆ ಸರ್. 15 ಸಾವಿರ ಅಂದಾಗ ಎಷ್ಟು ವರ್ಷ, ಎಷ್ಟು ತಿಂಗಳು ನೀವಿಬ್ರು? ಸರ್ ಒಂದ್ ತಿಂಗಳು ಅಷ್ಟೇ ಸರ್. 1 ತಿಂಗಳ? ಹಾ ಸರ್. ಐ ಮೀನ್ ಒಂದೇ ತಿಂಗಳ? ಹೌದು ಸರ್, ಒಂದೇ ತಿಂಗಳು. ನಿಮ್ಮ ಮಧ್ಯೆ ಏನೇನ್ ನಡಿಬೇಕೆಲ್ಲ ನಡೆದೋಗ್ಬಿಟ್ಟಿದೆ. ಹಾ ಸರ್, ಹೌದು. ಸೊ ಅದು 10-15 ಸಾವಿರ ಸರಿ ಹೋಯ್ತು. ಅಂದ್ರೆ 1 ತಿಂಗಳಿಂದ ಓಡಾಡ್ತೀರಾ ಅಂದ್ರೆ ಊಟ ತಿಂಡಿ ಟೀ ಕಾಫಿಗೆ ದಟ್ಸ್ ಕಾಮನ್. ಅದು ಖರ್ಚು. ಯಾಕಂದ್ರೆ ಕೆಲವೊಬ್ಬರೆಲ್ಲ ಕೋಟಿ ಅಂದ್ರೆ ನನ್ನ ಅವಳಿಗೆ ಹಾಕಿರೋದು. ಅದು ನಾವು ಅವಳಿಗೆ ಹಾಕ್ಸ್ಕೊಂಡಿದ್ದಾಳೆ, ಮತ್ತೆ ಅವ್ರ ಅಕ್ಕನ ಒಂದು 6-7 ಸಾವಿರ ಹಾಕ್ಸ್ಕೊಂಡಿದ್ದಾಳೆ. ಅದು ಬಿಡ. ಏನ್ ಕೆಲಸ ಮಾಡೋದು ಅವಳು? ಸರ್ ಏನೂ ಇಲ್ಲ ಸರ್, ಮನೇಲೇ ಇದ್ದಿದ್ದು ಸರ್. ಓಕೆ. ಗಂಡ ಏನ್ ಕೆಲಸ ಮಾಡ್ತಾರೆ? ಗಂಡ ಡ್ರೈವರ್ ಅನ್ಸತ್ತೆ ಸರ್. ಅವಳು ಇವತ್ತಿನವರೆಗೂ ಟ್ರಾವೆಲ್ಸ್ ಅಷ್ಟೇ ಹೇಳಿರೋದು ಸರ್. ಟ್ರಾವೆಲ್ಸ್ ಇದೆ ನನ್ನ ಗಂಡಂದು, ಅಷ್ಟೇ ಹೇಳಿರೋದು. ಗಂಡ ಗಾಡಿ ಓಡಿಸ್ತಾ ಇದ್ರೆ ಇವಳು ನಿನಗೆ ಓಡಿಸ್ಲಾ? ಹಾಂ ಸರ್. ನೀನೇನ್ ಓಡಿಸ್ತಾ ಇರೋದು? ಸರ್ ನಾನು ಸಿವಿಲ್ ಇಂಜಿನಿಯರ್ ಸರ್. ಸಿವಿಲ್ ಇಂಜಿನಿಯರ್. ಪ್ಲಾಸ್ಟಿಂಗ್ ಎಲ್ಲ ಸರಿಯಾಗಿ ಮಾಡ್ಬಿಟ್ಟಿದ್ಯಾ ಹಂಗಾರೆ? ಸುಮ್ಮನೆ ಇದು ತಪ್ಪಂತ ಅನ್ಸಿಲ್ವಾ ನಿನಗೆ? ಸರ್ ನಾನು ಬಟ್ ಅದನ್ನ ಅವಳು ಹಿಂಗೆಲ್ಲ ಓಡಾಡ್ಬಿಟ್ಟು ಅವಳು ಬಂದ್ಬಿಟ್ಟು ನಿನಗೆ ಏನೋ ಫಾಲೋ ಮಾಡ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂದ್ರೆ ಟಾರ್ಚರ್ ಕೊಡ್ತಿದ್ಯಾ ಅಂತ? ಹಾ ಸರ್, ಟಾರ್ಚರ್ ಕೊಡ್ತಾ ಇದ್ದಾನೆ. ಅದಕ್ಕೆಲ್ಲ ನಾನು ನಿಂತ್ಕೊಳ್ತೀನಿ, ಯು ಡೋಂಟ್ ವರಿ. ಹಾ ಸರ್. ಅದಕ್ಕೆಲ್ಲ ನಾನು ನಿಂತ್ಕೊಳ್ತೀನಿ. ಅವಳು ಇಷ್ಟ ಬಂದಾಗ ಬರೋದು, ನೈಟ್ 1 ಗಂಟೆಗೆ ಬರೋದು, 2 ಗಂಟೆಗೆ ಬರೋದು, ಅವಳಿಗೆ ಇಷ್ಟ ಬಂದಾಗ ಕರ್ಕೊಂಡೋಗಿ ಅವಳು ವಾಪಸ್ ಬಂದಾಗ ವಾಪಸ್ ಕರ್ಕೊಂಡೋಗಿ ಬಿಟ್ಟಿರೋದೆಲ್ಲ ರಾತ್ರಿ 11 ಗಂಟೆ 12 ಗಂಟೆ ಆ ಥರನೇ ತಗೊಂಡೋಗಿ ಡ್ರಾಪ್ ಮಾಡಿಸ್ಕೊಂಡಿರೋದು ಸರ್. ಅವಳು ಬರ್ತಾಳೆ, ಇಲ್ಲ 2ನೇ ಸರಿನೂ ಬಂದಾಗ ಇಲ್ಲ ನನ್ಗೆ ಅಲ್ಲಿ ಹೋಗಿ ಇರಕ್ಕಾಗಲ್ಲ, ನಾನು ವಾಪಸ್ ಹೋದ್ರೆ ಅಲ್ಲಿ ಮರ್ಯಾದೆ ಇರಲ್ಲ, ನಾನು ಇಲ್ಲೇ ಇರ್ತೀನಿ. ಅದಲ್ಲದೆ ಸರ್ ನಂಗೆ 3 BHK ಮನೆನೇ ಬೇಕು, ನನ್ಗೆ ಇಲ್ಲೇ ಬೇಕು, ನನ್ಗೆ ಇಷ್ಟ ಆಗಿರೋ ಮನೆನೇ ಬೇಕು ಅಂತ ಮನೆ ಮಾಡಿಸಿದ್ಲು. ಯಾಕೆ 3 BHK? ಅವರವರು ಪ್ರೀತಿ ಮಾಡೋರು, ನಿಜವಾಗ್ಲೂ ಪ್ರೀತಿ ಮಾಡೋರು. ನಮ್ಮಲ್ಲಿ ಒಂದು ಏನೋ ಮೊನ್ನೆ ಯಾವುದೋ ಒಂದು ಕೇಸ್ ಹ್ಯಾಂಡಲ್ ಮಾಡಿದ್ದೆ ನಾನು. ಸೊ ಆ ಹುಡುಗಿಗೆ ರಿಚ್, ಒಳ್ಳೆ ಹುಡುಗಿ. ಓಕೆ, ತುಂಬಾ ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ. ಹುಡುಗನು ಅವ್ರ ಅಪ್ಪನಂಗಿದ್ದಾನೆ, ಅದು ಬೇರೆ ವಿಚಾರ. ಆದ್ರೆ ಆ ಹುಡುಗಿಗೆ ಏನ್ ಇಷ್ಟ ಅಂದ್ರೆ ಅವಳಿರೋ ಮನೆ ಬಂದ್ಬಿಟ್ಟು 4 ಬೆಡ್ರೂಮ್. ಓಕೆ, 4 ಬೆಡ್ರೂಮ್ 5 ಬೆಡ್ರೂಮ್ ಐ ಥಿಂಕ್. ಬಟ್ ಈ ಹುಡುಗ ಇದ್ದಿದ್ದು 3 ಬೆಡ್ರೂಮ್. ಸೊ ಅವಳು ಜಗಳ ಮಾಡಿದ್ದು ಆ ಹುಡುಗನ ಹತ್ರ ಏನಂತ ಹೇಳಿ ಅಂದ್ರೆ, ನಾನಲ್ಲಿ ಮಾತುಕತೆಗೆ ಹೋದಾಗ ಅವಳಿಗೆ ಸಿಂಗಲ್ ಬೆಡ್ರೂಮು ಬೇಡ, ಒಂದು ಸಿಂಗಲ್ ರೂಮ್ ಸಾಕು. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ದೂರ ಇರೋ ತರ ಫೀಲ್ ಆಗ್ಬಾರ್ದು, ನಾನು ನನ್ನ ಗಂಡ ಒಟ್ಟಿಗೆ ಇರಬೇಕು, ನಮ್ಗೆ ಸಿಂಗಲ್ ರೂಮ್ ಇದ್ರೆ ಸಾಕು, ಈವನ್ ಸಿಂಗಲ್ ಬೆಡ್ರೂಮ್ ಕೂಡ ಬೇಡ ನಮ್ಗೆ. ಅದು ಲವ್. ಇದೇನ್ ಡವ್ ಇದು? 3 BHK ಹಾಕ್ಬೇಕಂತ ಹೇಳಿ ಸರ್. 5-6 1 ನಿಮಿಷ ಸರ್, ನಮ್ಮ ಬ್ರದರ್ ಮಾತಾಡ್ತಾರೆ. ಹಾಂ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ. ಹಾಂ ಸರ್, ಅದು ಫಸ್ಟ್ ನಾವು ಏನ್ ಮಾಡಿದ್ವಿ, ಏನ್ ಮಾಡಿದ್ರಿ, ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟಿದಿರಿ ಸರ್. ಒಂದು ನಿಮಿಷ ಏನಂದ್ರೆ ಫಸ್ಟ್ 8,000 ರೂಪಾಯಿ ಬಾಡಿಗೆ ಮನೆ ತೋರ್ಸಿದ್ವಿ ಅವಾಗ. ಆಯ್ತಾ, ಇದು ನನ್ಗೆ ಆಗಲ್ಲ, ಇದು 2 BHKನೇ, ಅದು 20-30 ಡೈಮೆನ್ಷನ್, ಇದು ಆಗಲ್ಲ ನಂಗೆ, ಸ್ವಲ್ಪ ದೊಡ್ಡ ನೋಡೋಣ ಅಂದು ಸರಿ ಬೇರೆ ಕಡೆ ಕರ್ಕೋಗಿ ತೋರ್ಸಿದ್ವಿ. ಅಲ್ಲಿ ಏನು ಅಂದ್ರೆ 25,000 ರೆಂಟು, 1 lakh ಅಡ್ವಾನ್ಸು, 3 BHK ಮನೆ. ಆಯ್ತು ಅಂದ್ಬಿಟ್ಟು ಅಲ್ಲೇ ಸ್ಪಾಟ್ ಅಲ್ಲೇ 1 lakh ಅಡ್ವಾನ್ಸ್ ಕೊಟ್ಟಿ ಮನೆಗೆ. ನಾಳೆ ಬಂದು ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತೆಲ್ಲ ಹೇಳಿ, ಓನರ್ ತುಂಬಾ ಒಳ್ಳೆಯವ್ರು ಸಿಕ್ಕಿದ್ದು. ಅದರಿಂದ ನಾವು ಅಗ್ರಿಮೆಂಟ್ ಇನ್ನ ಮಾಡಿಸ್ಲಿಲ್ಲ. ನಾಳೆ ಬಂದ್ ಮಾಡಿಸ್ತೀವಿ ಅಂದ್ಬಿಟ್ಟು ಬಂದ್ವಿ. ಇವ್ರು ಹಾಸ್ಪಿಟ್ಲಿಗೂ ತೋರಿಸ್ಬೇಕು ಅಂತಿದ್ರು, ಅದಕ್ಕೆ ಸರಿ ಅಂದ್ಬಿಟ್ಟು ಬಂದ್ವಿ. ಬಂದು ಮನೆಗೆ ಏನೇನ್ ಬೇಕೋ ಶಾಪಿಂಗ್ ಅಂದ್ರೆ ಅದೊಂದು 25-30,000 27,000 ಆಗಿದಲ್ವಾ. ಡಿಮಾರ್ಟ್ ಅಲ್ಲಿ 27,000 ಆಗಿತ್ತು ಸರ್ ಮನೆಗೆ. ಅವತ್ತಿಂದ ಏನೇನ್ ಬೇಕು, ಇವತ್ತಿನ ಮನೆಗೆ ಏನೇನ್ ಬೇಕು ತಗೋಬರೋಣ ಅಂತ ಬಂದಿದ್ದು.
ಅಷ್ಟನ್ನೆಲ್ಲ ತೆಗ್ದಾದ್ಮೇಲೆ ಸರ್ ಅವತ್ತು ನೆಕ್ಸ್ಟ್ ಡೇನೆ ನನಗೆ ಇರೋಕ್ಕಾಗ್ತಲ್ಲ, ಮಗು ನೋಡಬೇಕು ನಾನು. ನಾನು ಫಸ್ಟು ದೊಡ್ಡಬಳ್ಳಾಪುರ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ, ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದಾರೆ. ನಾನು ಅಲ್ಲಿಗೆ ಹೋಗ್ತೀನಿ, ಮಾತಾಡಿ ಬರ್ತೀನಿ ನಾನು ವಾಪಸ್ಸು ಅಂತ ಹೋದ್ಲು. ಪುನಃ ನಾನು ಮಾತಾಡಿದ್ದೀನಿ ಬರ್ತೀನಿ ಅಂತ ಹೇಳಿ ಅವಳೇ ಫೋನ್ ಮಾಡ್ತಾಳೆ, ವಾಪಸ್ ಬಂದು ಕರ್ಕೊಂಡು ಹೋಗು ಅಂತ ಸರ್. ಸರಿ, ನಾನು ಒಂದು ಹೇಳ, ಹಾಂ ಸರ್. ಅವಳು ಬೇರೆ ರೀಸನ್ ಹೇಳಿ ಬೇರೆ ಥರ ಇದು ಮಾಡ್ಬಿಟ್ಟು ಹೋಗಿದ್ರೆ ಹಾಂ ಸರ್. ನಾನು ಅವಳಿಗೆ ಊರ್ ಬಾಗಿಲು ಮಾಡ್ತಿದ್ದೆ. ಹಾಂ ಸರ್. ಬಟ್ ಮಗು ನೋಡಬೇಕು ಅಂತ ಹೋಗಿದ್ದಾಳೆ. ಹಾಂ ಸರ್. ಅದು ಒಂದಕ್ಕೆ ರೆಸ್ಪೆಕ್ಟ್ ಸರ್ ಮಗು ನೋಡ್ಬೇಕು ಅಂತ ಹೋಗಿದ್ದಾಳೆ, ನನ್ಗೆ ಯಾಕೋ ನನ್ನ ಗಂಡನ್ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತಾನೂ ಕೂಡ ಹೇಳಿದ್ದಾಳೆ. ಅದು ಓಕೆ, ಅವಳು ಮಾಡಿರೋ ತಪ್ಪು ಏನಾದರೂ ಅವಳಿಗೆ ಅರಿವಾಗಿರ್ಬೋದು. ಹಾಂ ಸರ್. ಅದಾದ್ಮೇಲೆ ಮತ್ತೆ ಬರ್ತಾಳೆ ಸರ್, ಅವತ್ತಿನ ಡೇನೇ ವಾಪಸ್ ಬರ್ತಾಳೆ. ಸರಿ, ಈಗ ಹೋಗಿದ್ದಾಳಲ್ವಾ? ಹಾಂ ಸರ್. ಈಗ ಹೋಗಿರೋದು ಅದೇ ರೀಸನ್ ತಾನೇ, ಗಂಡ ಬೇಕು ಮಗು ಬೇಕು ಅಂತ ತಾನೇ ಹೋಗಿದ್ದಾಳೆ. ಹೌದು ಸರ್. ಸೊ ಹಾಗಾಗಿ ನಾನು ಅವಳ ಹತ್ರನೂ ಒಂದ್ಸರಿ ಮಾತಾಡಬೇಕು. ನಾನು ಹಂಗಾಗಿ ಏನು ಮಾಡ್ತೀನಿ ಅಂದರೆ, ಹಾಂ ಸರ್. ಅವಳಿಗೆ ಬೇಡ, ಅವಳ ಜೀವನ ಹಾಳಾಗೋದು ಬೇಡ, ಯಾಕಂದ್ರೆ ಮಗು ಇದ್ದಾನೆ. ಬಟ್ ಇನ್ನೂ ಏನಾದರೂ ಇವಳು ನಿನ್ಗೆ ಗೊತ್ತಿರೋ ಥರ ಏನಾದರೂ ನಿನ್ನ ಥರ ಬೇರೆ ಬೇರೆ ಹುಡುಗರಿಗೆ ಏನಾದರೂ ಹಾಳು ಇದಾರೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್ ನನಗೆ, ನಾನು ಕಲೆಕ್ಟ್ ಮಾಡಿರೋ ಪ್ರಕಾರ. ಅದು ನನಗೆ ಕನ್ಫರ್ಮ್ ಕೊಟ್ಟರೆ ಹಾಂ ಸರ್. ಬೀದಿ ಪಾಲ್ ನಾನು ತಗೊಂಡಿರೋ ಗ್ರೌಂಡ್ಸ್, ನಾನು ಹುಡುಕಿರೋ ಪ್ರಕಾರ ಇದಾರೆ, ಇನ್ನೂ ಒಬ್ರು ಯಾರೋ ಒಬ್ರು ಇಬ್ರು ಜೀವನ ಹಾಳು ಮಾಡಿದಾಳೆ ಇವಳು. ಆ ಥರ ಇದ್ರೆ ಹೇಳಿ ಅಣ್ಣ ಬೀದಿಗೆ. ಯಾಕಂದ್ರೆ ಬುದ್ಧಿ ಪಾಠ ಕಲ್ಸ್, ಯಾಕಂದ್ರೆ ಸರ್ ಇವಳು ಹಿಂಗ ನನ್ನ ಲೈಫಲ್ಲಿ ಮಾಡಿದಾಳೆ ಅಂತಂದ್ಮೇಲೆ ಇವಳು ಡೇಟಿಂಗ್ ಆ್ಯಪ್ ಯೂಸ್ ಮಾಡ್ತಾ ಇದ್ದಾಳೆ ಅಂದ್ಮೇಲೆ ಇನ್ನೊಬ್ರ ಲೈಫಲ್ಲಿ ಆಟ ಆಡಿಲ್ಲ ಅಂತಾರೆ. ಇನ್ನೂ ಡೇಟಿಂಗ್ ಆಪ್ ಯೂಸ್ ಮಾಡ್ತಿದ್ಯಲ್ಲ? ಸರ್ ನಾನು ಇದು ಮಾಡ್ತಾಳೆ ಸರ್, ತೆಗೆದ್ಬಿಟ್ಟಿದ್ದೀನಿ ಸರ್. ನಿಂಗೆ ಅವಳು ಸಿಕ್ಕಿದೆ ಡೇಟಿಂಗ್ ಆಪಲ್ಲೇ ತಾನಪ್ಪ? ಹೌದು ಸರ್. ಮತ್ತೆ ಸಾಕಲ್ಲ ಸರ್, ಸರ್ವನಾಶ ಆಗೋಗಿದೆಯಲ್ಲ ಸರ್ ಜೀವನ. ಈಗ ಆಗಿದಾಯ್ತು. ನಾನು ಹೇಳೋದೇನಂದ್ರೆ, ಹಾಂ ಸರ್. ನಾನು ನಿನ್ನ ಜೊತೆ ನಿಂತ್ಕೊಳ್ತೀನಿ, ಇಡೋಂಥವ್ರಿ. ಓಕೆ, ಸೊ ಅದು ಯಾವ ಸ್ಟೇಷನು ಏನಂಗಂತೇಳಿ ನಾನು ಫೋನ್ ಮಾಡಿ ಮಾತಾಡ್ತೀನಿ. ಒಂದು ಎರಡನೇದು, ನನಗೆ ಆ ಫೋಟೋಸ್ ಎಲ್ಲ ಕಳಿಸು, ನಾನು ನೋಡಿಕೊಂಡು ನನ್ನ ಹತ್ರ ಏನೇನು ಶಾರ್ಟಿಂಗ್ ಇದೆ, ಏನೇನು ವಾಯ್ಸ್ ರೆಕಾರ್ಡ್ ಇದೆ, ಹಾಂ ಸರ್. ಅದೆಲ್ಲ ನನಗೆ ಬೇಕಾಗತ್ತೆ. ಓಕೆ. ಓಕೆ, ಸೊ ಅದೆಲ್ಲ ನೋಡಿಕೊಂಡು ನಾನು ಏಕಾಏಕಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಹುಡುಗಿ ತಪ್ಪ್ರಿ ಹುಡುಗನ ಬಿಟ್ಬಿಟ್ಟು ನೋ, ಪರ್ಫೆಕ್ಟ್ ಆಗಿದೆಯಾ? ಹಾಂ ಸರ್. ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡೋದು, ನಾನು ಬಂದು ನಿಂತ್ಕೊಳ್ತೇನೆ. ನನಗೇನು ಬೇಕು ಅಂತ ಹೇಳಿದ್ರೆ ಆ ಫೋಟೋಸ್ ಕಳಿಸು. ಅವ್ಳು ಏನು ಲವ್ವಿ ಡಬ್ಬಿ ನಡೆದಿರುತ್ತಲ್ಲ ನಿಮ್ಮದು, ಹಾಂ ಸರ್. ಅದೆಲ್ಲ ರೆಕಾರ್ಡಿಂಗ್ ಇದೆಯಾ? ಹಾಂ ಸರ್, ಇದೆ ಸರ್. ಇದೆಲ್ಲ ನಾನು ಆನ್ ದ ರೆಕಾರ್ಡ್ ಇರೋದ್ರಿಂದ ಹೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲ ಯುವಕರು ಇದನ್ನ ಇಟ್ಕೊಳ್ಳಿ. ಯಾಕಂದ್ರೆ ಹೆಣ್ಮಕ್ಳು, ಈಗಿನ ಕಾಲದ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಅಲ್ಲ 90% ಹೆಣ್ಮಕ್ಳು ಹಾಂ ಸರ್. ಹಂಗೆ ಸೆಕೆಂಡಲ್ಲೇ ಚೇಂಜ್ ಆಗಿ ಉಲ್ಟಾ ಹೊಡಿತಾರೆ. ಸೊ ಹಾಗಾಗಿ ಈ ಫೋಟೋಸು, ವಿಡಿಯೋಸು, ಈ ರೆಕಾರ್ಡ್ಸು ಎಲ್ಲ ಭದ್ರವಾಗಿ ಇಟ್ಕೊಳ್ಳಿ. ಓಕೆ, ಹಾಂ ಸರ್. ನನಗೆ ಅದನ್ನ ಕಳಿಸ್ಕೊಡಿ. ನೆನ್ನೆ ಪೊಲೀಸವ್ರು ಬನ್ನಿ ಪೊಲೀಸ್ನವ್ರು ಫೋನ್ ತಗೊಬನ್ನಿ ಡಿಲೀಟ್ ಮಾಡಿ ಅಂತ ಹೇಳಿ ನಮಗೆ ಎದುರಿಸಿದ್ರು ಸರ್. ನಾನು FIR ಮಾಡಿ ಸರ್, ನಾನು ನಿದ್ದೆ ಕೋರ್ಟಲ್ಲೇ ನೋಡ್ಕೊಂತೀನಿ, ನಾನು ಅಡ್ವೈಸರ್ ಕಡೆಯಿಂದ ನಾನು ಅವ್ರು ಹೆದರ್ಸಕ್ಕೆಲ್ಲ ಏನು ರೈಟ್ಸ್ ಇಲ್ಲ. ಓಕೆ, ಅವ್ರು ಯಾರು ಹೆದರ್ಸಕ್ಕೆ ಇಲ್ಲಿ ಅವ್ರೇನಾದ್ರು ಇದು ಮಾಡಿ ಕಂಪ್ಲೇಂಟ್ ಹಾಕಿ FIR ಹಾಕಿದ್ರೆ ಜೀವನ ಹಾಳಾಗೋದು ನಿಂದು, ಅವಳದಲ್ಲ. ಅದೆಲ್ಲ ನಾನು ಮಾತಾಡ್ಕೊಳ್ತೀನಿ, ಡೋಂಟ್ ವರಿ. ಆಕೆ ನಂಬರು ಬೇಕು ನನಗೆ, ಕಳಿಸ್ಕೊಡ್ತೀನಿ ಸರ್. ಓಕೆ, ಸೊ ನೀವು ಕಾನ್ಫರೆನ್ಸ್ ಕಾಲ್ ಹಾಕಿದ್ರೆ ಮಾತಾಡ್ತಾರಾ? ಮಾತಾಡಬಹುದು ಸರ್, ಮೇ ಬಿ ಟ್ರೈ ಮಾಡಿ. ನಂದು ಬ್ಲಾಕ್ ಮಾಡಿದ್ದಾಳೆ ಸರ್, ಹೌದಾ? ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾಳೆ. ಓಕೆ, ನೆನೆ ಪೊಲೀಸ್ ಅವರೇ ಹೇಳಿ ಬ್ಲಾಕ್ ಮಾಡಿಸಿದ್ದಾರೆ ಸರ್ ಎಲ್ಲ ಕಡೆ. ಯಾವ ಸ್ಟೇಷನ್ ಇದು? NR ಪೊಲೀಸ್ ಸ್ಟೇಷನ್ ಸರ್, NR ನರಸಿಂಹರಾಜ ಪೊಲೀಸ್ ಸ್ಟೇಷನ್ನು. ನಾನು ಇವತ್ತು ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಒಂದು ವಾಯ್ಸ್ ನೋಟ್ ಹಾಕಿದ್ದೀನಿ ಸರ್ ಅವಳಿಗೆ. ಏನಂತ, ನನಗೂ ಮೋಸ ಆಗಿದೆ, ಮೋಸ ಮಾಡಿ ಹೋಗಿದ್ಯಾ ನೀನು, ನಾನು ನಿನ್ನ ಲೈಫಿಗೆ ಏನು ಬಂದಿರಲಿಲ್ಲ, ನಾನು ಇದನ್ನು ಮೀಡಿಯಾಗೆ ಹೋಗ್ತೀನಿ ಅಂತ ಹೇಳಿ ನಾನು ವಾಯ್ಸ್ ಮೆಸೇಜ್ ಹಾಕಿದ್ದೆ, ಅದನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ದಾಳೆ ಅವಳು. ಕಳಿಸಿ. ಹಾಂ ಸರ್. ಕೊಡ್ತೀವಿ, ಹಾಕ್ತೀವಿ. ಯಾಕೆ ಅವಳು ಆಡೋದೆಲ್ಲ ಆಡ್ಬಿಟ್ಟು ಎಲ್ಲ ಹೋಗಿ 4 ಗೋಡೆ ಮುದ್ದೆ ಸೇರ್ಕೊಬಿಟ್ರೆ ಅವಳು ಸಾಚ ಇಲ್ಲಿ ಹುಡುಗರ ಜೀವನ ಹೆಂಗಾದ್ರೂ ಹಾಳಾಗ್ಬೋದು ಅಂತ ನೋಡ್ರಿ. ನಾನು ಕಳಿಸ್ಕೊಡಿಲ್ಲ. ಸರಿ ಸರ್, ಕಳಿಸ್ಕೊಡ್ತೀನಿ. ಓಕೆ. ಹಲೋ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೇಳಿ. V2 ಸೂರ್ಯ ಅಂತೇಳಿ ಪುರುಷ ರಕ್ಷಣಾ ಆಯೋಗದಿಂದ. ಹೇಳಿ. ನೀವು ಸುಮನ್ ಅನ್ನೋ ಒಂದು ಹುಡುಗನಿಗೆ ಫೋನ್ ಮಾಡಿ, ಇದು NR ಪೊಲೀಸ್ ಸ್ಟೇಷನ್ ಅಲ್ವಾ? ಹೌದೌದು, ಹೇಳಿ. ಹೌದು, ಹೇಳಿ. ಸುಮನ್ ಅನ್ನೋ ಒಂದು ಹುಡುಗನ್ ಫೋನ್ ಮಾಡ್ತಿದ್ದೀರಂತ. ಹೌದೌದು. ಸರಸ್ವತಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಸರಸ್ವತಿ ಅಲ್ಲ, ಸ್ವಾತಿ. ಸಾರಿ, ಎಸ್, ಸ್ವಾತಿ. ಕೇಸು ನೋಡಿದ್ರ ಸರ್? ಅದು FIR ಏನಾದ್ರು ಹಾಕ್ತಾ ಇದ್ದೀರಾ? ಅಲ್ಲ, ನಾ FIR ಹಾಕಿಲ್ಲ. ಅವ್ರು ಬರ್ತೀನಿ ಅಂತ ಅಂದಿದ್ರು ಇವತ್ತು. ಅವ್ರು ಬಂದಿಲ್ಲ ಅಂತ ಅಂದ್ರೆ ಅವ್ರಿಗೆ FIR ಮಾಡಿಸ್ತೀನಿ ಅಂತ ಅಂತಿದಾರೆ ಅವ್ರ ಲೇಡಿ. ಬಂದು ಅವ್ರದ್ದು ಫೋಟೋ ವಿಡಿಯೋ ಏನೋ, ನ್ಯೂಡ್ ಫೋಟೋ ವಿಡಿಯೋ ಏನೋ ತಗೊಂಡಿದಾರಂತೆ ಇವರು. ಅದ್ ತಗೊಂಡು ಈಗ ಇಲ್ಲ ನಾನು ನನ್ನ ಹಸ್ಬೆಂಡ್ ಹತ್ರ ಹೋಗ್ತೀನಿ ಅಂತ ಅಂದ್ರೆ ವಾಪಸ್ಸು ಅದು ಫೋಟೋ ವಿಡಿಯೋ ನಿನ್ನ ಹಸ್ಬೆಂಡ್ ಅವ್ರಿಗೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಕಳಿಸ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದಾರಂತೆ ಸುಮನ್. ತಪ್ಪಲ್ವಾ ಅದು? ಇಲ್ಲ, ಮಾಡ್ತಾ ಇಲ್ಲ.
ಈ ಹುಡುಗಿ ಮಾಡಿರೋ ಬ್ರದರ್ ಸಾಕು. ಇಷ್ಟು ವರ್ಷ ನಾವು ಹೆಣ್ಮಕ್ಳಿಗೋಸ್ಕರನೇ ಮಾಡಿದ್ದು ಸೇವೆಗಳು ಸಾಕು. ಗಂಡು ಹುಡುಗರು ಸಾಯ್ತಾ ಇದ್ದಾರೆ ಅನ್ಯಾಯವಾಗಿ. ಸ್ವಲ್ಪ ಹೆಣ್ಮಕ್ಳನ್ನ ನೋಡ್ಬೇಡಿ ಅಂತ ಹೇಳ್ತಾ ಇಲ್ಲ, ಗಂಡ್ ಮಕ್ಳ ಕಡೆನೂ ನೋಡಿ. ಎಷ್ಟು ಜನ ಸಾಯ್ತಾ ಇದ್ದಾರೆ, ಇನ್ನು ಎಷ್ಟು ಜನ ಸಾಯ್ತಾರೋ ಅಂತ ಗೊತ್ತಿಲ್ಲ. ಅಲ್ಲ ಓಕೆ, ಅಲ್ಲ ಅಲ್ಲ ಆಕೆ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ 6 ಬಾರಿ ಗಂಡನ್ನ ಹಾ ಬಿಟ್ಬಿಟ್ಟು ಇವನ ಹತ್ರ ಬರ್ತಾಳೆ. ಹ್ಮ್ ಹ್ಮ್ ಅವನ ಹತ್ರ ನನ್ ಫೋಟೋಸ್ ಕಳ್ಸಿದಾನೆ ಎಲ್ಲ, ಹ್ಮ್ ನನ್ ಹ್ಮ್ ಡೀಟೇಲ್ಸ್ ಎಲ್ಲ, ಏನ್ ಚಾಟಿಂಗ್ ಇದೆ, ಏನ್ ಮಾತಾಡಿದ್ದಾರೆ ಎಲ್ಲಾನು ಕಳ್ಸಿದಾನೆ. ಹ್ಮ್ ಹ್ಮ್ ಓಕೆ, ಹ್ಮ್ ಇವಳು ಮಾಡ್ತಾ ಇರೋದು ಫ್ರಾಡ್ ಕೆಲಸ. ಹ್ಮ್ ಗಂಡನ್ನ ಬಿಟ್ಬಿಟ್ಟು 6 ವರ್ಷದ ಮಗುನ ಬಿಟ್ಬಿಟ್ಟು ಹ್ಮ್ ಇನ್ನೊಬ್ಬನ ಹತ್ರ ಹೋಗ್ತಾಳೆ ಇವಳು ರಾತ್ರಿ 1 ಹ್ಮ್ ಗಂಟೆಗೆ. ಆಕ್ಚುಲಿ ಹ್ಮ್ ಏನಂತ ಅಂದ್ರೆ ಅವಳು ಬರ್ತಾಳೆ, ಸರಿ ಆಯ್ತು ಹೋಗ್ಲಿ. ಹ್ಮ್ ಹ್ಮ್ ಇವನ್ ತಲೆಯಲ್ಲಿ ಬುದ್ಧಿಯಲ್ಲಿ ಹೋಯ್ತು ನಾನು ಅಂತ ಅದನ್ನ ನಂದು. ಉಗ್ದಿದ್ದೀನಿ ಬ್ರದರ್, ಇವನ್ ಉಗ್ದಿದ್ದೀನಿ. ತಲೆಯಲ್ಲಿ ಬುದ್ಧಿ ಇರ್ಬೇಕಲ್ಲ. ಇವನ್ ಹೆಂಗೆ 6 ಸತಿ ಮದ್ವೆ ಆಗಿರೋ ಒಂದು ಲೇಡಿ ಜೊತೆ ಇವನ್ ಹೆಂಗ್ ಅಫೇರ್ ಇಟ್ಕೊಂತಾನೆ? ಆದ್ರೆ ಇವನ್ಗೆ ಹೆಣ್ಮಕ್ಳು ಕಾಮನ್ ಹೆಂಗ್ ಸೆನ್ಸ್ ಮರಳು ಇರ್ಬೇಕಲ್ಲ. ಮಾಡ್ತಾರಂತ ನಿಮಗೂ ಗೊತ್ತಲ್ಲ ಬ್ರದರ್. ಈಗ ಹೆಣ್ಮಕ್ಳು ಮರಳು ಹೆಣ್ಣು ಮಾಡ್ತಾರೆ, ಮಾಯೆ, ಇವನ್ ಹೆಣ್ಣು ಮಾಯೆ ಅಲ್ಲ ಅಂತ ಅದನ್ನ ತಿಳ್ಕೊಳ್ಳಿ. ಮಾತಾಡ್ಬೇಕಾದ್ರೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಅದು Yes. ಪ್ರಾಬ್ಲಮ್ ಇಲ್ಲ. ಈಗ ಲೇಡಿ ಹ್ಮ್ ಆಯ್ತು ಅವಳು ನಾನು ಇರಲ್ಲ ಅಂತ ಹೋಗ್ತೀನಿ ಅಂತ ಅಂದಾಗ ಇವ್ರು ಮ್ಯೂಚುವಲ್ ಆಗಿ ಏನಿದೆ ಅದನ್ನ ಮುಗಿಸ್ಕೋಬೇಕು. ಇನ್ನು ಹೋಗಿ ಅಂತ ಈಗ ಅದನ್ನ ಕಳ್ಸ್ಬಿಟ್ಟಿದಾನೆ. ಇಟ್ಕೊಂಡು ಅದನ್ನ ಇಲ್ಲ, ಫೋಟೋ ಇಟ್ಕೊಂಡು ಇವನೇ ಈಗ ಕ್ಯಾಪ್ ಇಲ್ಲಿ ಮಾಡಿ, ಇಲ್ಲ ಮೊನ್ನೆ ಇಲ್ಲ, ಫೋಟೋ ನನ್ ಕಳ್ಸಿದಾನೆ. ಯಾವ ಹ, ತರ ಫೋಟೋಸ್ ಇದೆ ಅಂತಾನು ಕಳ್ಸಿದಾನೆ. ಇಟ್ಸ್ ಅಫಿಷಿಯಲ್ ಫೋಟೋಸ್ ಓನ್ಲಿ. ಇಲ್ಲ ಬಟ್ ಇಲ್ಲ ಇಲ್ಲ ಆಕ್ಚುಲಿ ಅದನ್ನ ಅವ್ನು ನನಗೇನೆ ಫೋನಲ್ಲಿ ಹೇಳಿದಾನೆ. ಹಾ ಅದ್ ನನ್ನ ಹತ್ರನೂ ಕಾಲ್ ರೆಕಾರ್ಡಿಂಗ್ ಇದೆ. ಅವ್ನು ನೆನ್ನೆ ನನಗೆ ಫೋನ್ ಮಾಡ್ಬಿಟ್ಟು ಆ ತರದ ಎಲ್ಲಾ ಫೋಟೋ ವಿಡಿಯೋನ ನಾನು ಡಿಲೀಟ್ ಮಾಡಿದೀನಿ ಅಂತ ಅಂತಾನ ಅವನು. ಹ್ಮ್ ಅವಳ ಸಮಕ್ಷಮದಲ್ಲೇ ಡಿಲೀಟ್ ಮಾಡಿದೀನಿ ಅಂತಾನೆ. ಮತ್ತೆ ಹೇಳ್ತಾನಂತೆ ಹುಡುಗಿಗೆ ಫೋನ್ ಮಾಡ್ಬಿಟ್ಟು ಈಗ ಅವನೇನೋ ವಾಯ್ಸ್ ಮೆಸೇಜ್ ಎಲ್ಲ ಕಳ್ಸಿದಾನೆ, ನಾನು ಮೀಡಿಯಾದವ್ರಿಗೆ ಕಳಿಸ್ತೀನಿ, ಹ್ಮ್ ನಾನು ಮೀಡಿಯಾದವ್ರಿಗೆ ಕೊಡ್ತೀನಿ, ನೀನ್ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಮತ್ತೆ ಹುಡುಗಿಗೆ ಮೆಸೇಜ್ ಹಾಕಿದ. ಅದೆಲ್ಲ ವಾಯ್ಸ್ ಮೆಸೇಜ್ ನನ್ನ ಹತ್ರನೇ ಇದೆ. ನಾನು ಮೀಡಿಯಾದಲ್ಲಿ ಹಾಕ್ತಾ ಇದ್ದೀನಿ. ನಂದು V2 ಪುರುಷ ರಕ್ಷಣಾ ಆಯೋಗ ಅಂತಾನೆ ನ್ಯೂಸ್ ಚಾನಲ್ ಇದೆ, ಹ್ಮ್ ನಾನು ಅದ್ರಲ್ಲಿ ಹಾಕ್ತಾ ಇದ್ದೀನಿ. ಹ್ಮ್ ಆ ಹುಡುಗಂದು ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. ಬಟ್ ನಾನು ನಿಮ್ಗೆ ಏನ್ ಕನ್ವೆ ಮಾಡಕ್ ಬರ್ತಾ ಇದ್ದೀನಿ ಅಂದ್ರೆ, ಹ್ಮ್ ಈ ಹುಡುಗಿ ಬಂದ್ಬಿಟ್ಟು ಕರೆಕ್ಟ್ ಆಗಿದ್ದಿದ್ರೆ, ಗಂಡನ ಜೊತೆ ಬಾಳೋಳಾಗಿದ್ರೆ ಯಾಕೆ ಅವ್ನ ಈಗ ಜೊತೆ ಹೋಗ್ಬೇಕು? ಒಂದ್ ಬೆಸ್ಟ್ ಎಕ್ಸಾಂಪಲ್ ಈಗ ಏನಂತ ಅಂದ್ರೆ, ಹ್ಮ್ ಆ ಹುಡ್ಗಿ ಏನ್ ಕಂಪ್ಲೇಂಟ್ ಕೊಡ್ತಾಳೆ ಅವಳ್ದು FIR ಮಾಡೋಣಂತೆ, ಇವನ್ ಏನ್ ಕಂಪ್ಲೇಂಟ್ ಕೊಡ್ತಾನೆ ಇವನ್ FIR ಮಾಡೋಣಂತೆ. ಹಂಗ್ ಇಬ್ಬರದು ಮಾಡ್ಬಿಡೋಣ ಮಾಡಿ, ಇಬ್ಬರದು ಅಷ್ಟೇ, ಮಾಡಿ. ಬೆಸ್ಟ್ ಕಳ್ಸ್ಬಿಡಿ. ಇಲ್ಲ ಅಂದ್ರೆ ಈಗ ಅವಳು ಏನಂತೇಳಿ ನಾವು ತೋರ್ಸೋಣ ಬಿಡಿ ಜಗತ್ತಿಗೆ. ಈ ತರ ಗಂಡದ್ ಬಿಟ್ಬಿಟ್ಟು ಮಗುನ ಬಿಟ್ಬಿಟ್ಟು 6 ವರ್ಷದ ಮಗುನ ಬಿಟ್ಬಿಟ್ಟು ಈ ತರ ಬಂದ್ಬಿಟ್ಟು ಹುಡುಗರ ಜೀವನ ಹಾಳು ಮಾಡ್ತಾನೆ ಇದ್ರೆ ನಾವು ಹ್ಮ್ ನೋಡ್ಕೊಂಡು ಕುತ್ಕೊಂಡೇ ಇರ್ಬೇಕಾ? ಆಯ್ತು ತೋಳಿ, ನೀವು ತೋರಿಸಿ, ನಂದೇನಿಲ್ಲ ಇದು ಆಕ್ಚುಲಿ. ಹ್ಮ್ ಈಗ ನನ್ನ ರಿಲೇಟೆಡ್ ಇದೇನಿಲ್ಲ ಅದು. ಹ್ಮ್ ನೀವು ಅದೇನಿದೆ ನೀವು ಅದನ್ನ ಇದ್ ಮಾಡಿ, ಅವ್ರೇನ್ ಇದ್ ಮಾಡ್ತಾರೆ ಲೀಗಲ್ ಆಗಿ ಅದನ್ನ ಲೀಗಲ್ ಆಗಿ ಮಾಡಿ ಬ್ರದರ್, ಲೀಗಲ್ ಆಗಿ ಅಷ್ಟೇ. ಮಾಡಿ. ಓಕೆ. ಥ್ಯಾಂಕ್ ಯು.